ಇವತ್ತು ನಾನ್ ರಿವ್ಯೂ ಕೊಡಕ್ ಬರ್ತಿರೋಂತಹ ಮೂವಿ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ, ಆದ್ರೂ ಹೇಳ್ತಾ ಇದ್ದೀನಿ. ಚಾವ ಅಂದ್ರೆ ಸಿಂಹದ ಮರಿ ಅಂತ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗ ಛತ್ರಪತಿ ಸಂಭಾಜಿ ಮಹಾರಾಜ್. ಇವರು ಫಿಲಂ ವಿಷಯಕ್ಕೆ ಬಂದ್ರೆ, ಫಿಲಮ್ ಅಲ್ಲಿ ಫಿಲಮ್ದು ಸೆಟ್ ಆಗಿರ್ಲಿ, ವಿಎಫ್ಎಕ್ಸ್ ಆಗಿರ್ಲಿ, ಮೇಕಿಂಗ್ ಆಗಿರ್ಲಿ, ಯಾವುದೇ ಬಗ್ಗೆ ಆಗ್ಲಿ ಕಂಪ್ಲೇಂಟ್ ನಿಜವಾಗ್ಲೂ ಇಲ್ಲ ಗುರು. ಸೈಕ್ ಆಗಿದೆ. ಒಂದು ಚೂರು ಕಂಪ್ಲೇಂಟ್ ಉಂಟು, ಅದನ್ನ ನಾನು ಸ್ವಲ್ಪ ಲಾಸ್ಟಿಗೆ ಹೇಳ್ತೀನಿ, ಒಂದು ಸಣ್ಣದು ಲೈಟ್ ಆಗಿ. ಅದನ್ನೊಂದು ಬಿಟ್ರೆ ಇಡೀ ಮೂವಿ ಅಲ್ಟಿ ಗುರು. ಪ್ರತಿ ಒಂದು ಸೀನ್ಸ್ ಸೂಪರ್. ಸಂಭಾಜಿ ಮಹಾರಾಜ್ ಅನ್ನೋ ಒಂದು ದೊಡ್ಡ ವ್ಯಕ್ತಿಯ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದು ವಿಕ್ಕಿ ಕೌಶಲ್. ಅವ್ರು ಎಷ್ಟು ಚಂದ ಮಾಡಿ ಜೀವ ತುಂಬಿದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ನಿಜವಾಗ್ಲೂ ಅವ್ರಿಗೆ ಗೊತ್ತಾಗ್ತಿದೆ ಅವ್ರದ್ದೊಂದು ಹಾರ್ಡ್ ವರ್ಕ್ ಹೇಗಿದೆ, ಅವರು ಅದಕ್ಕೆ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಕ್ಲೀನ್ ಗೊತ್ತಾಗ್ತಿದೆ ಅದರಲ್ಲಿ. ಸರ್ಜಿಕಲ್ ಸ್ಟ್ರೈಕ್ ಅಂತ ಒಂದು ದೊಡ್ಡ ಮೂವಿ ಅದ್ರ ಆಕ್ಷನ್ ಕೊಟ್ಟು ಅದನ್ನ ಹಿಟ್ ಮಾಡಿದಂತ ಒಂದು ಹೀರೋ ಇದಕ್ಕೆ ಜೀವ ತುಂಬೋದು. ವಾವ್, ಸೂಪರ್. ಅದಕ್ಕಿಂತ ಒಂದು ಎಷ್ಟೋ ಪಟ್ಟು ಮೇಲೆ ಇದರಲ್ಲಿ ಅವ್ರದೊಂದು ಆಕ್ಷನ್ ಆಗಿರ್ಲಿ, ಅವ್ರದ್ದು ಆಕ್ಟಿಂಗ್ ಆಗಿರ್ಲಿ ಎಲ್ಲ ಉಂಟು. ಪಾರ್ವತಿ ಪತಯ. ಈ ಮೂವಿನ ಪ್ರತಿ ಒಬ್ಬ ಹಿಂದೂ ಕೂಡ ನೋಡ್ಬೇಕು ಅಂತ ಮೂವಿ ಇದು ಗುರು. ಫಸ್ಟ್ ಇಂದ ಲಾಸ್ಟ್ ವರ್ಗು ಎಂತ ಗೂಸ್ ಬಂಪ್ಸ್ ಅಂತ್ಯ ಗುರು. ನಿಜವಾಗ್ಲೂ ಈ ರೋಮ ಎಂತ್ಕೊಬಿಡ್ತು ನನಗೆ, ಅಷ್ಟು ಗೂಸ್ ಬಂಪ್ಸ್. ಫಸ್ಟ್ ಇಂದ ಕ್ಲೈಮ್ಯಾಕ್ಸ್, ನಿಯರ್ ಕ್ಲೈಮ್ಯಾಕ್ಸ್ ತನಕ ಎಂತ ಗೂಸ್ ಬಂಪ್ಸ್ ಗೊತ್ತಾ. ಆದ್ರೆ ಕ್ಲೈಮ್ಯಾಕ್ಸ್ ಉಂಟಲ್ಲ, ಎಷ್ಟು ಆಡಿಯನ್ಸ್ ಅಲ್ಲಿ ಕಣ್ಣಲ್ಲಿ ನೀರು ಬರುವಂತ ಸೀನ್ ಅದು. ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಸೂಪರ್. ಅದ್ರಲ್ಲೂ ನೆಗೆಟಿವ್ ಕ್ಯಾರೆಕ್ಟರ್ ಅಕ್ಷಯ್ ಖನ್ನಾ ಅವ್ರು ಮಾಡಿದ್ದಾರೆ ಗುರು. ಸೀರಿಯಸ್ಲಿ ಅವ್ರ ಹೇರ್ ಸ್ಟೈಲ್, ಅವ್ರ ಬಿಯರ್ಡ್, ಅವ್ರ ಕಾಸ್ಟ್ಯೂಮ್, ಅವ್ರ ಮತ್ತೆ ಅವ್ರ ವಾಯ್ಸ್, ಅವ್ರ ಆಕ್ಟಿಂಗ್ ಪ್ರತಿ ಒಂದು ನೋಡಿ ನಿಜವಾಗ್ಲೂ ನಾನು ಫಿಟ್ ಆಗಿದ್ದೀನಿ ಆ ಕ್ಯಾರೆಕ್ಟರ್ಗೆ. ಯಾಕಂದ್ರೆ ಅವ್ರು ಅಷ್ಟು ಚಂದ ಮಾಡಿ ಆಕ್ಟ್ ಮಾಡಿದ್ದಾರೆ. ನಾನು ಥಿಯೇಟರ್ ಇಂದ ಹೊರಗೆ ಬಂದು ಸೀರಿಯಸ್ ಆಗಿ ಸರ್ಚ್ ಮಾಡಿದ್ದೀನಿ, ಇದು ನಿಜವಾಗ್ಲೂ ಅಕ್ಷಯ್ ಖನ್ನಾನ ಅಂತ. ಅಷ್ಟು ಚಂದ ಮಾಡಿ ಆಕ್ಟ್ ಮಾಡಿದ್ದಾರೆ ಅವರು. ಇಂಥ ಒಂದು ಒಳ್ಳೆ ಮೂವಿನ ಡೈರೆಕ್ಟ್ ಮಾಡಿದಂತಹ ಲಕ್ಷ್ಮಣ್ ಅವರಿಗೆ ನಾನು ಆಗ್ಲೇ ಹೇಳಿದಂಗೆ ಸಣ್ಣದೊಂದು ಬೇಜಾರಾಗಿದೆ. ಏನಂತ ಹೇಳಿದ್ರೆ ಮ್ಯೂಸಿಕ್ ರೆಹಮಾನ್ ಸರ್ದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ರೆಹಮಾನ್ ಸರ್ ಮ್ಯೂಸಿಕ್ ಅಂತ ಹೇಳಿದಾಗ ಟಾಪ್ ಅಲ್ಲಿ ಇರ್ತದೆ ನಮ್ಮದೊಂದು ಇಮ್ಯಾಜಿನೇಷನ್. ಬಟ್ ಇದರಲ್ಲಿ BGM ಸ್ವಲ್ಪ ಕಮ್ಮಿ ಆಯ್ತು ಅನ್ನೋದು ನನ್ನ ಒಂದು ಸಣ್ಣ ಅಭಿಪ್ರಾಯ. ಅದು ಬಿಟ್ರೆ ಇಡೀ ಮೂವಿ ಸೂಪರ್. ಈ ಮೂವಿಲಿ ನನಗೆ ಪರ್ಸನಲಿ ಮನಸ್ಸಿಗೆ ಟಚ್ ಆದಂತಹ ಒಂದು ಸನ್ನಿವೇಶ, ಸೀನ್ ಅಂದ್ರೆ ಕ್ಲೈಮ್ಯಾಕ್ಸ್. ಆ ಕ್ಲೈಮ್ಯಾಕ್ಸ್ ಅಲ್ಲಿ ಔರಾಗ್ ಮತ್ತೆ ಸಂಭಾಜಿ ಮಹಾರಾಜ್ ಈ ಇಬ್ರು ಸಹ ಫೇಸ್ ಟು ಫೇಸ್ ಮಾತಾಡುವಂತಹ ಡೈಲಾಗ್, ಆ ಡೆಲಿವರಿ, ಆ ಫೀಲ್, ಆ ಎಮೋಷನ್ ನನಗಂತೂ ತುಂಬಾ ಇಷ್ಟ ಆಯ್ತು. ಅಷ್ಟೇ ಬೇಜಾರಾಯ್ತು. ಪ್ರತಿಯೊಬ್ರು ಈ ಮೂವಿನ ದಯಮಾಡಿ ಥಿಯೇಟರ್ಗೆ ಹೋಗಿ ನೋಡಿ. ಮತ್ತೆ ಬರ್ತೀನಿ. ಅಲ್ಲಿ ತನಕ ತುಂಬಾ ಮಿಸ್ ಮಾಡ್ಕೊಳ್ಳಿ.